ಏನಾದರೂ ಆಗುವಂಥ ನೇಮಕಾತಿ ಆಗುವಂಥ ಸಾಧ್ಯತೆಗಳು ಏನಾದರೂ ಇದೆಯಾ? ನೋಡಿ ಸರ್, ಈಗ ನಾವು ಏನು ಮಾತಾಡಿದರೂ ಅದಕ್ಕೆ ಒಂದು ತಪ್ಪು ಕಲ್ಪನೆಯನ್ನೇ ನೋಡುವಂಥವರೇ ನಮ್ಮ ಪ್ರಮುಖರಲ್ಲಿ ಕೂಡ ಇರುವಂಥದ್ದು. ಅಂದರೆ ನಾವು ಸಾಧಾರಣ ನಮ್ಮ ಲೀಡರ್ಗಳು ಇವತ್ತು ಏನಾಗಿದೆ, ಎಲ್ಲ ಲೀಡರ್ಗಳಿಗೂ ಕೂಡ ಅವರ ಸುತ್ತಮುತ್ತ ಒಂದು ಸಣ್ಣ ಚಕ್ರವ್ಯೂಹ ಇದೆ. ಆ ಚಕ್ರವ್ಯೂಹದಿಂದ ಬರುವಂಥ ಶಬ್ದಗಳು ಮತ್ತೊಂದು, ಅವರು ಕೊಡುವಂಥ ಆ ಒಂದು ಹೇಳಿಕೆಗಳು ಅಥವಾ ಅವರನ್ನು ಪ್ರವೋಕ್ ಮಾಡುವಂಥದ್ದು, ಇದರಲ್ಲೇ ದಿನ ಕಳೆಯುವಂಥದ್ದನ್ನು ನಾವು ಕಳೀತಾ ಇದ್ದೇವೆ. ನಾನು ಹೇಳುವಂಥದ್ದೇನು ಅಂತ ಹೇಳಿದರೆ, ಖಂಡಿತವಾಗಿಯೂ ರಾಜ್ಯದಲ್ಲಿ ಹೊರಗೆ ನಾವು ಅದಕ್ಕೆ ಹೇಳಿ ಇದಕ್ಕೆ ನಮ್ಮಲ್ಲಿ ತುಂಬ ಮೀಡಿಯಾಕ್ಕೆ ಬರೋರು ಹೇಳಿ ಎಲ್ಲ ಸರಿ ಇದೆ, ಎಲ್ಲ ಸರಿ ಇಲ್ಲ. ನಾನು 100ಕ್ಕೆ 100 ಹೇಳ್ತೇನೆ, ನಮ್ಮಲ್ಲಿ ಆಂತರಿಕವಾದಂಥ ವ್ಯತ್ಯಾಸಗಳು ಒಳಗೇ ಕುದಿತ ಈ ಬೂದಿಯೊಳಗಿನ ಕೆಂಡದ ರೀತಿಯಲ್ಲಿ ಆಗ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದ BJPಯಲ್ಲಿದೆ. ಇದರಿಂದ ನಾವು ಹೊರಗೆ ಬರಬೇಕು. ಇದರಿಂದ ಹೊರಗೆ ಬಂದ ಒಂದು 15 ದಿನದೊಳಗೆ ಈ ಕಾಂಗ್ರೆಸ್ಸನ್ನು ಸದೆಬಡಿಯುವಂಥ ಶಕ್ತಿ ನಿಮಗೆ ಬರ್ತದೆ. ಅದನ್ನು ಮಾಡಿ ಅಂತ ನಾನು ಕೇಂದ್ರದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಸ್ವಲ್ಪ ರಾಜ್ಯಾಧ್ಯಕ್ಷರಾಗಿ ಕೇಂದ್ರ ನಾಯಕರು ಮಾಡೋದಾ ಅಥವಾ ಇಲ್ಲಿ ಕೋರ್ ಕಮಿಟಿ ತೀರ್ಮಾನ ಮಾಡೋದು ಹೇಗೆ? ನಿಮ್ಮ ಪ್ರಶ್ನೆ ಒಂದು ಅದ್ಭುತ ಪ್ರಶ್ನೆ. ಇವತ್ತು ಯಾರೋ 2, 3, 4 ಜನ ವರಿಷ್ಠರನ್ನು ಕರೆದು ಮಾತಾಡಿ ಆಯ್ಕೆ ಮಾಡುವಂಥದ್ದು ಸಹಜದ ಆಯ್ಕೆ ಅಂತ ಆಗೋದಿಲ್ಲ. ಸಹಜದ ಆಯ್ಕೆ ಆಗಬೇಕು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಹಿಂದೆ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾಡಬೇಕಾದರೂ ಆ ಜಿಲ್ಲೆಯ ಒಂದಷ್ಟು ಪ್ರಮುಖರನ್ನು ಕೂರಿಸ್ಕೊಂಡು ನಾವು ಮಾತಾಡ್ತಾ ಇದ್ದೆವು. ಅದರಿಂದ ಬಂದಂಥವರ ಬೇರೆ ಬೇರೆ ಹೆಸರುಗಳನ್ನು ಹೇಳಿದರೆ ಅದರಲ್ಲಿ ಒಳ್ಳೆಯದು ಯಾವುದು ಅಂತ ಆಯ್ಕೆ ಮಾಡ್ತಾಯಿದ್ದೆವು. ಇವತ್ತು ಕೋರ್ ಕಮಿಟಿ ಇದೆ. ನನಗೆ ಅನ್ನಿಸ್ತದೆ ಇವತ್ತಿನ ಕೋರ್ ಕಮಿಟಿ ಕೇವಲ ಒಂದು ಹಿಂದಿನಿಂದ ನಡೆದು ಬಂದಿದೆ, ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಕಮಿಟಿ ಆಗಿದೆ ಹೊರತು ನಿಜವಾದ ಅರ್ಥದಲ್ಲಿ ಇಶ್ಯೂ ಬೇಸ್ಡ್ ಡಿಸ್ಕಷನ್ಸ್ ಅಲ್ಲಿ ನಡೀತಾ ಇಲ್ಲ. ಇವತ್ತು ಅಧ್ಯಕ್ಷರ ಆಯ್ಕೆಗಿಂತ ಮುಂಚೆ ಒಮ್ಮೆ ಕೋರ್ ಕಮಿಟಿಯ ಸದಸ್ಯರನ್ನು ಒಂದೋ ಕೋರ್ ಕಮಿಟಿ ಸಭೆಯಲ್ಲಿ ಅಥವಾ ಒಂದು ಪ್ರತ್ಯೇಕ ಕೇಳುವಂಥದ್ದು. ರಾಜ್ಯದ ಹಲವಾರು ಹಿರಿಯ ಪ್ರಮುಖರು ಇದನ್ನು ಕಟ್ಟಿ ಬೆಳೆಸಿದವರಿದ್ದಾರೆ, ಅವರನ್ನೊಂದಷ್ಟು ಸಮಾಲೋಚನೆಗಳನ್ನು ಮಾಡೋದು, ಇದು ಯಾವುದೂ ನಡೀತಾ ಇಲ್ಲ. ಇವತ್ತು ಯಾವುದೂ ನಡೆದಿಲ್ಲ. ಆದ ಕಾರಣ ನೀವು ಕೇಳಿದ ಪ್ರಶ್ನೆ ಸರಿ ಇದೆ. ಅಧ್ಯಕ್ಷರ ಆಯ್ಕೆ, ಒಂದು ಒಳ್ಳೆಯ ಅಧ್ಯಕ್ಷನ ಆಯ್ಕೆ ಆಗಬೇಕೆಂದು ಅವನು ಒಳ್ಳೆಯವನೋ ಕೆಟ್ಟವನೋ ಅಂತ ಹೇಳುವಂಥ ತೀರ್ಮಾನಗಳನ್ನು ಯಾರು ಕೆಲಸಗಾರರಿದ್ದಾರದ್ದು ಅವರು ಹೇಳಬೇಕು, ಅವರು ಮಾಡಬೇಕು. ಅದನ್ನು ಕೂಡ ಮಾಡ್ತಾ ಇಲ್ಲ. ಆಗಲಿ, ಅದೆಲ್ಲ ಬಿಟ್ಟಾದರೂ ಯಾವುದಾದ್ರು ಅಧ್ಯಕ್ಷನನ್ನೇ ಆಯ್ಕೆ ಮಾಡಿ ನಾವು ಅವರ ಜೊತೆಯಲ್ಲಿ ಹೋಗ್ತೇವೆ, ಅದು ಮತ್ತೆ ಸರಿ ಮಾಡಿಕೊಳ್ಳೋದು ಮತ್ತೊಂದು ಮಾಡ್ತೇವೆ, ಅದನ್ನಾರು ಮಾಡಿ. ಅದನ್ನು ಮಾಡ್ತಾ ಇಲ್ಲ. ಯಾಕೆ ಸರ್? ಶುದ್ಧೀಕರಣ ಪ್ರಾರಂಭ ಆಗಿದೆ. ನೀವೇ ಹೇಳ್ತೀರಿ ಆ ಶುದ್ಧೀಕರಣ ಈ ಭಾರಿ ದೊಡ್ಡ ಶುದ್ಧೀಕರಣ, ಪ್ರೋಕ್ಷಣೆಯಿಂದ ಶುದ್ಧೀಕರಣ ಆಗುವಂಥದ್ದಲ್ಲ ರಾಜಕಾರಣದಲ್ಲಿ. ಬರೀ ನೀರು ಪ್ರೋಕ್ಷಣೆ ಮಾಡಿ ಶುದ್ಧೀಕರಣ ಆಗಿ ದೇವಸ್ಥಾನ ಒಳಗೆ ಹೋಗಲಿಕ್ಕೆ ಕೈಕಾಲು ತೊಳ್ಕೊಂಡು ತಲೆಗೆ 3 ಸುತ್ತು ಹಾಕಿ ಒಳಗೆ ಹೋಗ್ತೇವಲ್ಲ, ಅದು ರಾಜಕಾರಣದಲ್ಲಿ ಆಗೋದಿಲ್ಲ. ರಾಜಕಾರಣದಲ್ಲಿ ಸ್ನಾನವೇ ಮಾಡಬೇಕು, ಮತ್ತು ಆ ಸ್ನಾನ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿ ಹೋದ್ರೇ ಅದು ಶುದ್ಧೀಕರಣ. ಈಗಾಗಲೇ ಪ್ರಾರಂಭ ಆಗಿದೆ. ಯಾರು ಅಶಿಸ್ತು ಮಾಡುವವರನ್ನ 3 ಜನರನ್ನು ಹೊರಗೆ ಹಾಕಿದ್ದು ಶುದ್ಧೀಕರಣ ಪ್ರಾರಂಭ ಅಲ್ವಾ? 1.5 ವರ್ಷದಿಂದ ಆಗದ್ದು ಈಗ ನಮ್ಮ ಸ್ವಲ್ಪ ಬಲವಾದ ಮಾತುಗಳ ನಂತರ ಆಗಲಿಲ್ವಾ? ಶುದ್ಧೀಕರಣ ಅಂತ ಹೇಳಿದ್ರೆ ಒಮ್ಮೆಲೆ ಆಗೋದಿಲ್ಲ. ಪ್ಲಾಸ್ಟ್ರಿಂಗ್ ಮಾಡಿದಾಗೆ ಯಾವುದೋ ಒಂದು ಕಡೆಯಿಂದ ಪ್ಲಾಸ್ಟ್ರಿಂಗ್ ಪ್ರಾರಂಭ ಮಾಡಿ ಅದರ ತುತ್ತು ತಗೊಂಡು ಪೇಂಟ್ ಗೀಂಟ್ ಎಲ್ಲ ಮಾಡಿದ ಮೇಲೆ ಅದು ಪೂರ್ತಿ ಶುದ್ಧೀಕರಣ.